ಕರಿಮಣಿ ಸೀರಿಯಲ್ನ ನಿರ್ದೇಶಕ ವಿನೋದ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ ಅನ್ನೋದನ್ನ ಬರೆದಿದ್ದಾರೆ. ನನಗೆ ಯಾರಿಂದಲೂ ಕೂಡ ಒತ್ತಡ ಇಲ್ಲ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಪಿ ಶೇಷಾದ್ರಿ, ಟಿ.ಎನ್. ಸೀತಾರಾಮ್ ಗರಡಿಯಲ್ಲಿ ಪಳಗಿದ್ದ ನಿರ್ದೇಶಕ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾವ ಕಾರಣಕ್ಕಾಗಿ ಅವರು ಆತ್ಮಹತ್ಯೆಗೆ ಶರಣಾದ್ರು ಅಂದ್ರೆ ಸಾಲ ಬಾಧೆಯಿಂದ ಅವರು ಬಳಲ್ತಾ ಇದ್ರು, ಬಹಳಷ್ಟು ಮಾನಸಿಕವಾಗಿ ಜರ್ಜರಿತರಾಗಿದ್ರು. ಇದರಿಂದ ಹೊರಕ್ಕೆ ಬರಲಾರದಂತಹ ಪರಿಸ್ಥಿತಿಗೆ ಅವರು ಹೋಗಿದ್ರು. ಆ ಕಾರಣಕ್ಕೆ ಆತ್ಮಹತ್ಯೆಗೆ ಶರಣಾಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಅವರ ನಾಗರಬಾವಿಯ ನಿವಾಸದಲ್ಲಿ ವಿನೋದ್ ಅವರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಹೊಸ ಸಿನಿಮಾವೊಂದನ್ನು ಕೂಡ ಅವರು ಮಾಡೋದಕ್ಕೆ ಹೊರಟಿದ್ರು. ಈಗ ಕರಿಮಣಿ ಸಿನಿಮಾ ಕೂಡ ನಿರ್ದೇಶನ ಮಾಡ್ತಾ ಇದ್ರು. ಸೊ ಇದೆಲ್ಲದರ ಮಧ್ಯೆ ಅವರ ಆರ್ಥಿಕ ಬದುಕು ಕೂಡ ಅಷ್ಟು ಸುಧಾರಿಸಿರಲಿಲ್ಲ. ಸಾಲಗಳು ವಿಪರೀತವಾಗಿತ್ತು. ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡೇ ಆತ್ಮಹತ್ಯೆ ಅಂತ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತ ಗೊತ್ತಾಗ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಧನುರಿಂದ. ಧನು, ಯಾಕೆ ನಿರ್ದೇಶಕರು ಆತ್ಮಹತ್ಯೆಗೆ ಶರಣಾಗಿದ್ದು, ಅದರ ಬಗ್ಗೆ ಡೆತ್ ನೋಟ್ನಲ್ಲಿ ಸಂಪೂರ್ಣವಾಗಿ ಏನೆಲ್ಲ ಹೇಳಿದ್ದಾರೆ? ಎಸ್ ದಿವ್ಯಾ, ನಿರ್ದೇಶಕ ವಿನೋದ್ ದೊಂಡಾಲೆ ಇದ್ರು. ಅವರು ಸಾಕಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕಿರಿತೆರೆ ಮತ್ತೆ ಹಿರಿತೆರೆಯಲ್ಲಿ ಎರಡರಲ್ಲೂ ಗುರುತಿಸ್ಕೊಂಡಿದ್ರು. ಕಿರಿತೆರೆಯಲ್ಲಿ ಕರಿಮಣಿ ಮಾಲೀಕ ಮತ್ತೆ ನನ್ನ ಅರಸಿರಾದೆ ಸೀರಿಯಲ್ಗೂ ಕೂಡ ನಿರ್ದೇಶನ ಮಾಡಿದ್ರು. ಒಂದಿಷ್ಟು ಸೀರಿಯಲ್ಗಳಲ್ಲೂ ಕೂಡ ನಿರ್ಮಾಣವನ್ನು ಕೂಡ ಮಾಡಿದ್ರು. ಜೊತೆಗೆ ಇತ್ತೀಚೆಗೆ ನೀನಾಸಂ ಸತೀಶ್ ಅವರ ಒಂದು ಸಿನಿಮಾಗೆ ನಿರ್ದೇಶನವನ್ನ ಮಾಡ್ತಾ ಇದ್ರು. ಮತ್ತೆ ಜೊತೆಗೆ ನಿರ್ಮಾಣದಲ್ಲೂ ಕೂಡ ಭಾಗಿಯಾಗಿದ್ರು. ಈ ಒಂದು ಹೊಸ ಸಿನಿಮಾಗೆ ಸಾಕಷ್ಟು ಹೊಸ ಸಿನಿಮಾಗೆ ಒಂದು 3 ಕೋಟಿ ಸಾಲವನ್ನ ಮಾಡಿಕೊಂಡಿದ್ರು. ಆ ಒಂದು ಸಾಲದ ಬಾಧೆಯಿಂದ ಈಗ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಅವರು ಈಗ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಒಂದು ಡೆತ್ ನೋಟ್ ಅನ್ನ ಕೂಡ ಬರೆದಿಟ್ಟಿರ್ತಕ್ಕಂಥದ್ದು. ಡೆತ್ ನೋಟ್ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಯಾವುದೇ ಒತ್ತಡ ಇರ್ಲಿಲ್ಲ ನನಗೆ, ಇದಕ್ಕೆ ಯಾವುದೇ ರೀತಿ ಬೇರೆ ಯಾರು ಕಾರಣ ಅಲ್ಲ ಅನ್ನೋದು ಕೂಡ ಸ್ಪಷ್ಟನೆ ಮಾಡಿರ್ತಕ್ಕಂಥದ್ದು. ಇಂದು ಬೆಳಗ್ಗೆ 9 ಗಂಟೆಗೆ ಅವರು ಟೆರೆಸ್ ನಲ್ಲಿ ಇರ್ತಕ್ಕಂಥ ವಾಶ್ರೂಮ್ ನಲ್ಲಿ ನೇಣಿಗೆ ಶರಣಾಗಿರ್ತಕ್ಕಂಥದ್ದು. ಮನೆಯವರು ಈ ವಿಚಾರ ತಿಳಿದ ತಕ್ಷಣ ಅವರನ್ನ ಆಸ್ಪತ್ರೆಗೆ ಸೇರ್ಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆಸ್ಪತ್ರೆಗೆ ಸೇರೋಕಿನ್ನ ಮುಂಚೆನೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿರ್ತಕ್ಕಂಥದ್ದು. ಈಗಾಗ್ಲೇ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಅವರ ಪೋಸ್ಟ್ ಮಾರ್ಟಮ್ ಕ್ರಿಯೆ ನಡೀತಾ ಇದೆ. ಇನ್ನೇನು ಸದ್ಯದಲ್ಲೇ ಅವರ ಪಾರ್ಥಿವ ಶರೀರವನ್ನು ಕೂಡ ಅವರ ಮನೆಯವರಿಗೆ ಹಸ್ತಾಂತರಿಸಲಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಧನು, ನಿಮ್ಮೆಲ್ಲ ಮಾಹಿತಿಗೆ.